ಇನ್ನ ಅದನ್ನ ಕಾರ್ಯಕ್ರಮ ಅನ್ನೋದು ಬ್ಯಾಡ್ರಿ, ಜಾತ್ರೆನ ಅನ್ನೋದು. ಸಕ್ರಿ ಅಜ್ಜನ ಜಾತ್ರೆ ಒಂದು ದೊಡ್ಡ ಜಾತ್ರಾ ಮಹೋತ್ಸವ ನೀವು ಮಾಡಬೇಕು ಅಂತಂದು ಹೇಳಿ ನಮಗ ಅಪ್ಪಗಳು ಆಜ್ಞೆ ಮಾಡ್ಯಾರ ಅಂತ ತಿಳ್ಕೊಂಡ್ರಿ. ನಾವು ಸಾಕಷ್ಟು ಸದ್ಭಕ್ತರು ಎಲ್ಲಿ ಹೋದಲ್ಲೆಲ್ಲ ನಮಗ ಅನುಕೂಲ ಮಾಡಾಗಿದ್ದಾರೆ. ಯಾರೂ ನಮಗೇನಿತ್ತಪ್ಪ ಅಂತಂದ್ರ ಹಿಂದೆ ಕಳಿಸಿಲ್ಲ. ನಮಗೆ ನೀವೇನು ಕಾರ್ಯಕ್ರಮ ಮಾಡತ್ತಾರೆ ನೀವೆಲ್ಲ ಚಲೋ ಮಾಡತ್ತಾರೆ, ಮತ್ತು ನಮ್ದು ಇರ್ಲತ್ತಂದೇಳಿ ಭಾಳ ಭಕ್ತಿ ಭಾವದಿಂದ ಏನೈತ್ಲೆ ಸಹಾಯ ಸಹಕಾರ ಕೊಡಾಕತ್ತಾರು. ಭಾಳ ಮನಿಗಳು ಭಾಳ ಆಕ್ಕವು, ಟೈಮ್ ಭಾಳ ಕಡಿಮೆ ಐತಿ. ಅದಕ್ಕೆ ನೀವೆಲ್ಲ ನಾವೆಲ್ಲ ಕೂಡ್ಕೊಂಡು ಏನೈತಪ್ಪ ಅಂತಂದ್ರೆ ಇದನ್ನ ಬಲಿಷ್ಠಗೊಳಿಸ್ಬೇಕಾಗೈತಿ. ಈಗ ಮುತ್ತಿಗಿಂದ ರೀ ಮತ್ತು ಶಿರೋಳದಿಂದ ಮತ್ತು ಬಿಜಾಪುರದಿಂದ ಮಾನ್ಯ ಹಿರಿಯರು ಫೋನ್ ಹಚ್ಚಿದ್ರು, ನಮ್ಮ ಕಾರ್ಯಕ್ರಮಕ್ಕೆ ಬರ್ತೀವತ್ತಂದೇಳಿ. ನಮಗನಿಸ್ತದೆ ಮುಂದಿನ ತಿಂಗಳು ಏನೈತಪ್ಪ ಬೇರೆ ಊರಿನಿಂದ ಸಾಕಷ್ಟು ಸದ್ಭಕ್ತರ ಬರಾಕ್ತಾರ, ಗುರು ಹಿರಿಯರು ಬರಾಕ್ತಾರೆ. ಅದಕ್ಕೆ ಈ ಕಾರ್ಯಕ್ರಮ ಏನೈತಪ್ಪ ಅಂದ್ರೆ ಒಬ್ಬರಿಂದ ಮಾಡ್ರೆ ಸಾಧ್ಯ ಆಗುದಿಲ್ಲ. ನೀವೆಲ್ಲರೂ ಏನೈತಪ್ಪ ಅಂತಂದ್ರೆ ಕೈ ಜೋಡಿಸಿದ್ರೆ ಇದಕ್ಕೊಂದು ರಾಮ್ಪುರದಾಗ ಒಂದು ಅಜ್ಜಾನ ಸಕ್ರಿ ಅಜ್ಜಾನ ಜಾತ್ರಾ ಮಹೋತ್ಸವ ಆಕೈತನಕ್ಕನ ಭಾಳ ಅಭಿಮಾನ ಪಡ್ತಿದ್ದಾರೆ. ಮತ್ತು ನಮ್ಮ ಗೊರಬಾಯಿ ಮುತ್ಯ ಪ್ರತಿ ತಿಂಗಳ ಸೈಕಲ್ ಮೇಲೆ ಅಜ್ಜಾರಿಗೆ ದುಡಿಕೆ ಮಾಡಾಕತ್ತಾರ. ಅವ್ರ ಮುತ್ಯಾರ ಪ್ರತಿ ತಿಂಗಳು ಸೈಕಲ್ ಮೇಲೆ ಅಜ್ಜಾರ ಒಂದು ಕಾರ್ಯಕ್ರಮಕ್ಕೆ ಯಥೇಚ್ಛವಾಗಿ ತಪ್ಪದ ಬರ್ತಾರೆ. ಚಪ್ಪಾಳೆ ಮೂಲಕ ಅವ್ರ ಭಕ್ತಿ ನಿಷ್ಕಾಮ್ ಭಕ್ತಿ ಬಹಳ ದೊಡ್ಡದೈತಿ. ಅವರಿಗೆ ಆಯುಷ್ಯ ಆರೋಗ್ಯ ಇನ್ನಷ್ಟು ದಯಪಾಲಿಸಲಿ ಪರಮಾತ್ಮ ಅಂತ ಕೇಳ್ಕೊತೀವಿ. ಮಾಡಿ ಗುಂಡು ಬೆಳಗಾವದವ್ರವರು ಏನ್ರಿ ಹಿಂದಕ್ಕೆ ಏನಂತಾರಲ್ಲ ಜವಳಿ ಉಪಾಧ್ಯಕ್ಷರಾಗಿ ಏನೈತಪ್ಪ ಅಂತಂದ್ರೆ ಸೇವಾ ಮಾಡಿದವರು, ನಮ್ಮ ಸಮಾಜದ ಮುಖಂಡರು, ಮತ್ತು ನೇಕಾರ ಬದ್ದಲ್ಲಿ ಬಹಳ ಕಡಿಕರುಳ್ಳವರು, ಮತ್ತು ನಮಗೆಲ್ಲ ಆತ್ಮೀಯರು, ಮತ್ತು ಮಲ್ಲಿಕಾರ್ಜುನ ಹಬ್ಬಗಳು ಸೇವಾ ಮಾಡಿದವರು. ಅವರೆಲ್ಲ ಅವರು ಇವತ್ತಿನ ಪ್ರಸಾದಕ್ಕೆ ಏನಂತ ನಾವು ಮಾಡ್ತೀವ್ರಿ, ನಮ್ಗೆ ಅವಕಾಶ ಕೊಡ್ರಿ ಅಂತಂದು ಹೇಳಿದ್ರು. ಪ್ರಸಾದದ ವ್ಯವಸ್ಥೆ ಮಾಡ್ಯಾರು ಮತ್ತು ಜಿಲೇಬಿನೂ ಕೊಟ್ಟಾರ ನಿಮ್ಮೆಲ್ಲ ಸದ್ಭಕ್ತರಿಗೆ ಕಾರ್ಯಕ್ರಮದಲ್ಲಿ. ಒಂದು ನಮ್ಮ ಸಮಾಜದ ಮುಖಂಡರು ಮತ್ತು ನೇಕಾರದ ಹಿಂದೆ ಜವಳಿ ಇಲಾಖೆದಾಗ ಉಪಾಧ್ಯಕ್ಷರಾಗಿ ಏನೈತಿಲ್ಲ ಕಾರ್ಯನಿರ್ವಹಿಸಿದ್ರು. ಅವರು ಗುರುಗಳ ಮೇಲೆ ಬಹಳ ಪ್ರೇಮ ಇದ್ದವರು. ಅಪ್ಪಾಜಿಗಳು ತುಂಗಳ ಹನುಮಂತ ಮಹಾರಾಜರ ಮಠದಾಗಿದ್ದಾಗ ಅವ್ರನ್ನ ಹುಬ್ಬಳ್ಳಿ ಮಠಕ್ಕೆ ಕರ್ಕೊಂಡು ಹೋಗ್ಬೇಕಂತಂದೇಳಿ ಕಲ್ಲಾ ಹಿರಿಯರ ಜೊತೆ ಬಹಳ ಅವಿರತ ಶ್ರಮ ಮಾಡಿದವರು. ಆ ಜೊತೆ ಅವಾಗ ನಾವು ಕೂಡ ಅವ್ರ ಜೊತೆ ಇದ್ದೀವಿ. ಅದು ನಮ್ಮ ದುರ್ದೈವ. ಅಪ್ಪಾಜಿಗಳು ಅವರೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ ಕಲ್ಲಾಳವರು ಪ್ರಸಾದದ್ದೇನು ಮತ್ತು ಅಷ್ಟಲ್ದ ಅವರು ಸ್ವೀಟು ತೊಗೊಂಬಂದಾರ, ಜಿಲೇಬಿ. ಅದಕ್ಕೆ ಏನೈತೆ ಅವ್ರು ಇಲ್ಲಿ ಆದರೂ ಕೂಡ ಅವರು ಬೆಳಗಾವದಲ್ಲಿನ ಇದನ್ನು ವ್ಯವಸ್ಥೆ ಮಾಡಿ ಶಿಶೆ ಅಪ್ಪಾಜಿಗಳ ಕಾರ್ಯಕ್ರಮ ಇದು ಹೆಚ್ಚು ಬೆಳಿಬೇಕು ನೋಡ್ರಿ. ಅವ್ರು ದೂರ ಇದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಬರೋಕೆ ಆಗುವುದಿಲ್ಲ ಅಂದ್ರೂ ಕೂಡ ಈ ಕಾರ್ಯಕ್ರಮ ಬೆಳೀಲಿ ಅನ್ನುವಂಥದ್ದು ಮಹತ್ ಸಾಕ್ಷಿ ಅಂತದೈತಿ. ಅವರಿಗೆ ಕೂಡ ನಾವು ಏನಪ್ಪ ಎಲ್ಲ ಸದ್ಭಕ್ತರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಗುರುನಾಥ ಅವರ ಕುಟುಂಬಕ್ಕೆ ಶಕ್ತಿ ಕೊಡಲಿ. ಅವರ ಏನು ಒಂದು ಬದುಕಿನೊಳಗೆ ಅಭಿವೃದ್ಧಿ ಆಗಲಿ ಮತ್ತು ಪ್ರತಿಯೊಂದು ಹೆಜ್ಜೆಗೂ ಏನಂತ ಗುರುವಿನ ಆಶೀರ್ವಾದ ಇರಲಿ ಅಂತಂದು ನಾವು ಕೇಳ್ಕೊತ ಹೇಳಿದ್ದೀವಿ. ಅದ ಪ್ರಕಾರ ಅಜ್ಜರ ಆಶೀರ್ವಾದದಿಂದ ಗಂಡು ಮಗುನ ಆಗೈತ್ರಿ. ಇವತ್ತು ಅವರು ಅಪ್ಪಾಜಿಗಳ ಈ ಕಾರ್ಯಕ್ರಮಕ್ಕೆ ಸದ್ಭಕ್ತರಿಗೆ ಪೇಡೆ ಕೊಡುವಂಥ ಕೆಲಸ ಮಾಡ್ಯಾರ. ಅವ್ರಿಗೂ ಕೂಡ ನಾವು ಅವ್ರ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳೋಣ. ಇದೇ ರೀತಿ ಅಪ್ಪಾಜಿಗಳ ಸೇವೆ ನಿರಂತರವಾಗಿ ಸಾಗಲಿ ಅಂತಂದು ನಾವು ಹೇಳ್ತೀವಿ. ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ನಾವು ಎಲ್ಲ ಸದ್ಭಕ್ತರು ದಯವಿಟ್ಟು ನಾವು ಸೀದಾ ಇಲ್ಲೇ ಹೂಗಾರ ಬರೋದು ಬ್ಯಾಡ್ರಿ. ಅಪ್ಪಾಜಿಗಳ ಕಾರ್ಯಕ್ರಮಕ್ಕೆ ಸೀದಾ ನಾವು ಎಲ್ಲಿ ಬರೋಪ್ಪ ಅಂತಂದ್ರೆ ಗಿರ್ಮಲೇಶ್ವರ ಆಶ್ರಮಕ್ಕನ ಬರೋಣ್ರಿ. ಗಿರ್ಮಲೇಶ್ವರ ಆಶ್ರಮದಿಂದ ನಾವು ಅಲ್ಲಿ ಬಂದಿವಪ್ಪ ಅಂತಂದ್ರೆ ಬನಟ್ಟಿಯಿಂದ ಬಂದಿವಪ್ಪ ಅಂತಂದ್ರೆ ಜನ ಎಲ್ಲ ನೋಡ್ತಾರೆ ಸದ್ಭಕ್ತರನ್ನೆಲ್ಲ. ಸೀದಾ ಇಲ್ಲೇ ಬಂದಿವಪ್ಪ ಅಂತಂದ್ರೆ ಕಾರ್ಯಕ್ರಮಕ್ಕೆ ದಾಂಡಿ ಬಂದಂಗೆ ಆಕೈತ್ರಿ. ಮತ್ತು ಭಾಳ ವಿಶೇಷತೆ ಅನ್ನೋದಿಲ್ಲ. ಅದು ತೊಟ್ಲ ತೊಗೊಂಬರೋದು ಪಾಪ ಅವ್ರು ಮರಗಾಲ ಕಟ್ಕೊಂಡು ಬರ್ತಾರೆ. ನಮ್ಮ ರಮೇಶ್ ಅನ್ನ ಅತ್ನಿ ಅವ್ರು ಈಗ ಮಾಡಿ ನಮಗೆ ಫೋನ್ ಹಚ್ಚಿಡ್ರಿ, ನಾವು ರೆಡಿ ಆಗಿದ್ದೀವ್ರಿ ಅಂತಂದು ನೋಡ್ರಿ. ಸೇವೆ ಮಾಡುವಂಥ ಸದ್ಭಕ್ತರ ಮನಸ್ಸು ಹೆಂಗೈತೆ ಅನ್ನುವಂಥದ್ದು. ಅದಕ್ಕೆ ಎಲ್ಲ ಸದ್ಭಕ್ತರಲ್ಲಿ ನೀವು ದಯವಿಟ್ಟು ಅವ್ರಿಗೆ ತಿಳುವಳಿಕೆ ಕೊಡ್ರಿ. ಸೀದಾ ಇಲ್ಲೇ ಬರೋದು ಬೇಡ, ನಾವು ಅಲ್ಲಿ ಒಂದಿಟ್ಟು ತೋರಿಸ್ ಕಾರ್ಯಕ್ರಮ ಯಶಸ್ವಿ ಆಗಲಿ, ಕಾರ್ಯಕ್ರಮ ಯಾವುದೇ ಅಡೆತಡೆಗಳು ಬರಬಾರ್ದು, ಪೂರ್ವ ದೃಷ್ಟಿ ಬೀಳಬಾರ್ದು ಅಂತಂದೇಳಿ ನೀಲಕಂಠಪ್ಪನ ಪರಮಾತ್ಮನ ಆಶೀರ್ವಾದ ನಮಗಿರಲಿ ಅಂತಂದು ಹೇಳ್ಬೋದು. ನಾವು ಹುಗಾರವರು ಇವತ್ತು ರುದ್ರಾಭಿಷೇಕ ಮಾಡ್ಯಾರು. ಅವರಿಗೂ ಕೂಡ ನಾವು ಭಾಳ ಎಷ್ಟು ಅಭಿನಂದನೆಗಳನ್ನು ಹೇಳಿದ್ರು ಕಡಿಮೆ. ಅಷ್ಟ ಅಲ್ಲ ನೋಡ್ರಿ, ಬೆಳೆದತ್ತಿಗೆ ಅಲ್ಲ ನಾವು ಏನೋ ಒಂದು ಸಂಕಲ್ಪ ಮಾಡ್ಕೊಂಡಿವಿ ತೇರದಾಳದಾಗ ಒಂದಿಟ್ಟು ಏನೋ ಸಮಸ್ಯೆ ಬಗೆಹರಿತೈತಂದ ಅದೇನೋ ಬಗೆಹರಿಯುವಂಥ ಲಕ್ಷಣ ಗೀತೆ ನಮ್ಗೆ ಕೊಡ್ತಾನೋ ಅನ್ನುವಂಥದ್ದನ್ನ ಭಾಳ ಅವರು ಅಭಿಮಾನದಿಂದ ಹೇಳಿದ್ರು. ಭಕ್ತಿ ಅನ್ನುವಂಥದ್ದು ಅದಕ್ಕೆ ನಮ್ಮ ನಿಜವಾದ ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಆದ್ರೆ ನಿಜವಾದ ಭಕ್ತರು ಯಾರಪ್ಪ ಅಂತಂದ್ರೆ ಹೂಗಾರ ಬಂಧುಗಳು ಮತ್ತು ಇಲ್ಲಿ ಸೇರಿದವರು ಅಂತನ್ನುವಂಥದ್ದು.
ಇನ್ನೊಂದು ಮಹತ್ವದ ಹೇಳ್ಬೇಕಂದ್ರಿ ಆಗಲೇ ಹೇಳಿದ್ರಿ ಅಪ್ಪಾಜಿಗಳ ಕಾರ್ಯಕ್ರಮಕ್ಕ ಮುತ್ತಿಗಿಂದ ಬರಾಕತ್ತಾರಿ ಮತ್ತ ಬೆಳ್ಳುಬ್ಬಿಂದನೂ ಬರಾಕತ್ತಾರು ಶಿರೋಳದಿಂದ ಬರಾಕತ್ತಾರು. ದಯವಿಟ್ಟು ಈ ಕಾರ್ಯಕ್ರಮವನ್ನ ನಾವು ಬಹಳ ಯಥೇಚ್ಛವಾಗಿ ಮಾಡಬೇಕು. ಭಾಳ ಏನಂತಪ್ಪ ಅಂತಂದ್ರ ಒಳ್ಳೆ ಕಾರ್ಯಕ್ರಮ ಮಾಡಿರಪ್ಪ ಅಂತಂದು ಅನಿಸ್ಕೊಂಡ್ರಿ. ರಾಮ್ಪುರದಾಗ ನೋಡ್ರಿ ಒಂದು ಊರಿನ ಹಿರಿಮೆ ಹೆಂಗಿರ್ತೈತಿ ಅಂತಂದ್ರ ರೀ ಜನ ಚಲೋ ಅನ್ಬೇಕ್ರಿ. ಕೆಟ್ಟ ಜನ ನೋಪ ಅನಬಾರ್ದವ್ರ ಅದು ಊರಿಗೆ ಎಂದೂ ಶೋಭಾ ಅಲ್ರಿ. ನಮ್ಮ ಜನ ಅಲ್ಲಿ ಹೋದ್ರೆ ಎಷ್ಟು ಕಾಳಜಿ ಮಾಡ್ತಾರೋ ಎಷ್ಟು ಪ್ರೀತಿ ಮಾಡ್ತಾರೋ ಅನ್ನುವಂಥ ಜನ ನಾವು ಆಗ್ಬೇಕ. ಅದು ನಾವು ರಾಮ್ಪುರ ಜನ ಆಗುನು ಅನ್ನುವಂಥದ್ದನ್ನ ನಾ ಇವತ್ತು ಹೇಳ್ತೇನೆ. ಕೂಡ ಒಂದು ಹೆಜ್ಜೆ ಮುಂದೆ ಹೋಗ್ಯಾರ. ಮಹಾಬಲೇಶ್ವರಕ್ಕೆ ಹೋಗ್ಯಾರ್ರಿ ಅವ್ರು. ಮಹಾಬಲೇಶ್ವರಕ್ಕೆ ಅಲ್ಲಿ ಹೋಗಿ ಏನಂತಲ್ಲ ಅಪ್ಪಾಜಿಗಳ ಕಾರ್ಯಕ್ರಮ ಪರಮಾತ್ಮನ ಆಶೀರ್ವಾದದಿಂದ ಯಶಸ್ವಿ ಆಗ್ಲತ್ತಂದೇಳಿ ಅವರು ಕೂಡ ಏನಪ್ಪ ಅಂದ್ರಲ್ಲಿ ಪೂಜೆ ಪುನಸ್ಕಾರ ಮಾಡಿ ಬೇಡ್ಕೊಂಡಾರ. ಅವರ ಪ್ರಾರ್ಥನೆ ಸಫಲ ಆಗಲಿ, ಅಪ್ಪಾಜಿಗಳ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ಮತ್ತ ಇನ್ನೊಂದು ವಿಶೇಷ ಆಗೈತ್ರಿ, ಈ ಒಂದು ತಿಂಗಳದಾಗ ಅಪ್ಪಾಜಿಗಳ ನಾವೇನೋ ಒಂದು ಅಪೇಕ್ಷೆ ಪಡ್ತಿದ್ದೀವಿ. ನಾವು ಏನಪ್ಪಾ ಅಂತಂದ್ರ ಅಪ್ಪಾಜಿಗಳ ಫೋಟೋ ಲಗ್ನ ಕಾರ್ಡ್ದಾಗ ಹಾಕ್ರಿ ಅಂತ ನಾವು ಹೇಳ್ತಿದ್ದೆವು. ಈಗೆಲ್ಲ ಅದು ಪವಾಡ ಒಂದೊಂದು ಪವಾಡ ಅಪ್ಪಾಜಿಗಳ ಪವಾಡ ನಡೆದಾವ್. ಇವತ್ತು ಹೇಳ್ಬೇಕಂದ್ರಿ ತೇರ್ದಾಳದ ಸದ್ಭಕ್ತರಾದ ಇಂಗಳಿಗೆ ಅಂತಂದೇಳಿ ಆನಂದ್ ಇಂಗಳಿಗೆ ಅವ್ರದ ಒಂದು ಅಲ್ಲಪ್ಪ ಇಂಗಳಿಗೆ ಅವರ ಕುಟುಂಬದ ಲಗ್ನ ಕಾರ್ಡ್ದಾಗ್ರಿ ಆಮಂತ್ರಣ ಪತ್ರಿಕೆ ಒಳಗ ಅಪ್ಪಾಜಿಗಳ ಭಾವಚಿತ್ರವನ್ನು ಹಾಕ್ಯಾರು. ನಾವೆಲ್ಲ ಸದ್ಭಕ್ತರು ಅವರಿಗೆ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳ ಸಲ್ಲಿಸೋಣ. ಅದ್ರ ಜೊತೆಗೆ ಇನ್ನೋರು ನಮ್ಮ ಬನಟ್ಟಿಯ ವಿಜಯ್ ಕುಮಾರ್ ತೊದಲ್ಬಾಗಿ ಅವರು ಕೂಡ ಅಪ್ಪಾಜಿಗಳ ಒಂದು ಭಾವಚಿತ್ರವನ್ನು ಹಾಕ್ಯಾರು. ಅವ್ರಿಗೂ ಕೂಡ ಈ ಒಂದು ಸದ್ಭಕ್ತರ ವತಿಯಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಇನ್ನೋರು ಉದಾರ ಮಾಲಿಕ್ಪುರದವ್ರು ಮಲ್ಲಿಕಾರ್ಜುನ ಸಾಂಬೋರ್ ಹಾಕ್ಯಾರ. ಅದು ವಿಜಯ್ ಕುಮಾರ್ ತೊದಲ್ಬಾಯಿಗರು ಕೂಡ ಅಭಿನಂದನೆಗಳು. ಮತ್ರಿ ಮಾಲಿಕ್ಪುರದಿಂದ ರೀ ಜಂಬಿಗೆ ಅವ್ರಿ ಅವ್ರ ಶಂಭುಲಿಂಗ ಜಂಬಿಗೆ ನೋಡ್ರಿ ಅವರು ಕೂಡ ಅಪ್ಪಾಜಿಗಳ ಭಾವಚಿತ್ರವನ್ನು ಹಾಕ್ಯಾರು. ಅವ್ರಿಗೂ ಕೂಡ ಈ ವೇದಿಕೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ನಮ್ದು ಒಂದೇ ಈ ಇಚ್ಛೆ ಏನಪ್ಪ ಅಂತಂದ್ರ ಶಂಕರಾನಂದ ಅಪ್ಪಾಜಿಗಳು ಮಾಡಿರ್ತಕ್ಕಂಥ ಮರ್ಯಾದೆ ಅದನ್ನ ಇದನ್ನ ಮಾಡ್ಬೇಡ್ರಿ. ಈ ವೃತ್ತನು ನಾವು ಎಲ್ಲಾರಗಡೆ ಏನ್ ಮಾಡಬಾರ್ದು ಎಲ್ಲ ನಾವು ಮಾಡೀವಿ. ಅದೇ ನೋಡ್ರಿ ಯಾವ ಜನ್ಮದಲ್ಲಿಯೂ ನಾವು ಏನೈತಿಲ್ಲ ಅದನ್ನ ಪ್ರಾಯಶ್ಚಿತ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ದು ಏನಾರ ಪ್ರಾಯಶ್ಚಿತ್ ಹಾಕಿತ್ತಪ್ಪ ಅಂದ್ರೆ ಇಂಥ ಕಾರ್ಯಕ್ರಮ ಮಾಡಿ ಅಪ್ಪಾಜಿಗಳ ಚರಿತ್ರೆಯನ್ನ ನಾವು ಮುಟ್ಟಿಸಿದ್ರೆ ಮಾತ್ರ ನಮ್ ಪ್ರಾಯಶ್ಚಿತ್ ಮುಕ್ತಿದೀವಿನ ನಾವ್ ಏನಾರ ಏನೈತಪ್ಪ ಅಂತಂದ್ರ ಮುಚ್ಚಿಡ್ತೀವಿ ಅಂತಂದು ಹೊಂಟ್ರದ ಆಗುದಿಲ್ಲ. ಆದಷ್ಟ ಇನ್ನೂ ಅವ್ರಿಗೆ ಸಾಕಷ್ಟು ಸದ್ಬುದ್ಧಿ ದಯಪಾಲಿಸ್ಲಿ ಅಂತಂದು ಅವ್ರ ಕೇಳ್ತಾನ. ಮತ್ರಿ ಈ ಕಾರ್ಯಕ್ರಮಕ್ಕ ಸಾಕಷ್ಟು ಮಂದಿ ಏನಪ್ಪ ಅಂತಂದ್ರ ಕಾಣಿಕೆಗಳನ್ನ ಕೊಡ್ತಾರ. ಮನೆಗೆ ಹೋಗಿ ಕೊಡತಾರ. ಫೋನ್ ಮುಖಾಂತರ ನಮಗ್ ಪಾಪ ಹೇಳತ್ತಾರ, ನಮಗಿನ್ನ ನಮ್ಮ ಓಣಿಗೆ ಯಾಕೆ ಬಂದಿಲ್ರಿ ಅಂತಂದು ಈಗ ಫೋನ್ ಹಚ್ಚಿ ಕೇಳತ್ತಾರ. ಅವ್ರ ಅಂತ ಸದ್ಭಕ್ತರಿರುವಾಗ ಕಾರ್ಯಕ್ರಮ ಎಂದೂ ಏನಪ್ಪಾ ಅಂತಂದ್ರೆ ಇದು ಯಶಸ್ವಿ ಆಗೇ ಆಕೈತಿ ಅನ್ನುವಂಥದ್ದನ್ನ ಹೇಳ್ತಾ ಇನ್ನ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಇವರು ಬನಟ್ಟಿಯಿಂದ ಹಿರಿಯರು ಬಂದಾರ, ಭದ್ರನವ್ರ ಸಾಹೇಬರು. ಮನಿ ಅದಪ್ಪ ಎಲ್ಲಾ ಊರಾಗ ಒಂದೊಂದು ಇರ್ತಿತ್ತದ ಅಂದ್ರೆ ಹೆಂಗೆ ಅದಕ್ಕ ನೆನಪು ಮಾಡಿ ಮಲ್ಲಿಕಾರ್ಜುನ ಸ್ವಾಮಿಗಳ ಮುಂದೆ ಕೊಡ್ಸಾಕ ಕಾರ್ಯಕ್ರಮವನ್ನ ನಾವು ಯಶಸ್ವಿ ಮಾಡೋಣ ಅಂತಂದು ಹೇಳ್ತೀವಿ. ಮುಖ್ಯವಾಗಿ 8 ಗಂಟೆ ಅಂತಂದ್ರೆ ನೀವೆಲ್ಲಾ ಸದ್ಭಕ್ತರು ಅಲ್ಲೇ ಬರುವಂಗ ವ್ಯವಸ್ಥೆ ಮಾಡ್ತಾರೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀವಿ. ನಾವು ಇಲ್ಲಿ ಸೀದಾ ಬರೋದ್ರಿಂದ ಏನಾಗಿತ್ತಪ್ಪ ಅಂತಂದ್ರ ಅಲ್ಲಿ ಬನಟ್ಟಿಯಿಂದ ಬರುವಂತ ಭಕ್ತರಿಗೆ ಏನೂ ಗೊತ್ತಾಗಂಗಿಲ್ಲ. ನೀವು ಇಲ್ಲಿ ಸೀದಾ ಬರ್ಬೇಡ್ರಿ. 8 ಗಂಟೆ ಅಂದ್ರೆ ನೀವು ಅಲ್ಲೇ ಬಂದ್ರಿ ಅಂದ್ರ ಅಲ್ಲಿಂದನ ತೊಟ್ಲ ಅಲ್ಲಿ ಒಂದು ಕಾರ್ಯಕ್ರಮ ಆಕತ್ರಿ, ಸಣ್ಣ ಕಾರ್ಯಕ್ರಮ ಆಕತ್ರಿ. ಎಲ್ಲಾರು ಕೂಡ್ತಾರೋ, ಹಬ್ಬಗಳು ಅಲ್ಲಿ ಪೂಜೆ ಮಾಡ್ತಾರೋ, ಮಂಗಳಾರತಿ ಅಂತಾರೋ. ಎಷ್ಟೋ ಸದ್ಭಕ್ತರು ಬಂದಲ್ಲಿ ಭಜನಾ ಮಂಡಳಿದವ್ರು ಬಂದಿರ್ತಾರ. ನಮ್ಮ ರಾಮ್ಪುರದ ಕರಡಿ ಮೇಳದವ್ರು ನಮ್ಮ ಮಾತು ಕೊಟ್ರವ್ರು ಏನಪ್ಪ ಅಂತಂದ್ರ ಆ ದಿವಸ ನಾವು ಭಕ್ತಿ ಸೇವಾ ಮಾಡ್ತೀವ್ರಿ ಅಂತ ಹೇಳಿ ದಯವಿಟ್ಟು ಅವ್ರಿಗೆಲ್ಲ ಚಪ್ಪಲಿ ಮೂಡ ಬನಟ್ಟಿಯಿಂದನೇ ನಾವು ಕರಡಿ ಮೇಳದವ್ರು ನಾವು ಬರ್ತೀವಿ, ನಾವು ಸೇವಾ ಮಾಡ್ತೀವಿ ಅಂತಂದ ನಾವು ಮಾತು ಕೊಟ್ಟರು. ಇವತ್ತು ನಾವು ಅರ್ತಿದ್ನಿ ಅವ್ರು ನೆನೆಸುವಂಥದ್ನ ಗುರುನಾಥ ನಮ್ಗೆ ಕೊಟ್ಟ. ನೋಡಿ ಭಕ್ತಿ ಸೇವೆ ಅನ್ನುವಂಥದ್ದು ಭಾಳ ದೊಡ್ಡದೈತಿ. ಅದಕ್ಕೆ ನಾವೆಲ್ಲರೂ ಟೊಂಕ್ ಕಟ್ಟುನು ಇವತ್ತಿನ ಕಾರ್ಯಕ್ರಮ ಒಂದು ದೊಡ್ಡ ಜಾತ್ರಾ ಮಹೋತ್ಸವ ಆಗುವಂಗೆ ನಾವೆಲ್ಲ ಮಾಡೋನು ಅಂತನ್ನುವಂಥದ್ದನ್ನು
ನಾ ಬಹಳ ಭಕ್ತಿಯಿಂದ ನಿಮ್ಗೆ ವಿನೀತವಾಗಿ ನಿಮ್ಮಲ್ಲಿ ಕೇಳ್ಕೊತನು. ಅಲ್ಲಿಂದ ಏನು ತೊಟ್ಲ ತೊಗೊಂಡ್ಬರ್ತೀವಲ್ಲ ಸೀದಾವಾಗಿ ಬಂದ ಅಲ್ಲಿ ಭದ್ರನವ್ರದ್ದು ಇದೈತ್ರಲ್ಲ ಎದುರುಗಡೆ ಬಂದ ಇಲ್ಲಿ ಮೇಲ್ಗಡೆ ರಾಂಪುರದ ಮೇಲ್ಗಡೆ ಬಂದ ಅಲ್ಲಿ ಮಸೂತಿ ಅಂತೇಳಿ ಅವರು ಕೂಡ ಮುಸ್ಲಿಂ ಬಾಂಧವರು ನಮಗೆ ಮನೆ ಫೋನ್ ಹಚ್ಚಿದ್ರೆ ದಯವಿಟ್ಟು ನಮಗೂ ನೀವು ಅಗಾವ್ ಹೇಳ್ರಿ, ನಾವು ಕೂಡ ತೊಟ್ಟಲ್ ಕೇಳಿದ್ಲ ಪೂಜೆ ಮಾಡ್ತೀವಿ, ಅದ್ರ ಜೊತೆ ನಾವು ನಿಮ್ಮ ಕಾರ್ಯಕ್ರಮದ ಜೊತೆ ನಾವು ಇರ್ತೀವಿ ಅಂತಂದು ಅವರು ಹೇಳ್ಯಾರ. ಅವ್ರಿಗೂ ಕೂಡ ನೀವು ಅಭಿನಂದನೆಗಳನ್ನ ಸಲ್ಲಿಸ್ರಿ. ಇಲ್ಲಿ ಅಪ್ಪಾಜಿಗಳು ಹೇಳ್ತಾ ಇದ್ರು ಅಷ್ಟ್ರೊಳಗನ ಕೆಲವೊಂದು ಸದ್ಭಕ್ತರು ನಮ್ದು ಗುರು ಕಾಣಿಕೆ ಮುಟ್ಲಿ ಅಂತಂದು ಹೇಳಿ ನಮ್ಮ ಸಿದ್ದವಕ್ಕ ಕೊರ್ತಿಯವರು ಕೂಡ ಕೊಟ್ರು, ಮತ್ತು ನಮ್ಮ ಬಾಳಗಂಡಿ ಶಂಕರಪ್ಪ ಕಾಕಾರು ಕೊಟ್ರು. ಇನ್ನಿತರ ಕೆಲವೊಂದು ಭಕ್ತರು ನಾವು ಮನೆ ಮನೆ ಹೋಗಿವ್ರಿ, ಅವರು ಎಲ್ಲ ಕೊಡಾಕತ್ಯಾರು. ಇನ್ನೂ ಯಾರ್ಯಾರು ನೀವು ಪ್ರೇಮದಿಂದ ಪ್ರೀತಿಯಿಂದ ನಿಮ್ಮ ಬೀಗ್ರ ಬಿಜ್ರ ಯಾರ್ಯಾರದಾರ ಎಲ್ಲಾರ್ಗೂ ಹೇಳ್ರಿ, ಅವ್ರನ್ನೆಲ್ಲಾರನ್ನು ಕರೆಸ್ರಿ. ಇವತ್ತು ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಅದನ್ನು ಬೆಳೆಸ್ಬೇಕು ಅನ್ನುವಂಥದ್ದು ನಿಮ್ಮ ಪ್ರಯತ್ನ ಭಾಳ ದೊಡ್ಡದೈತಿ. ಅದಕ್ಕೆ ನೀವೆಲ್ಲ ಸದ್ಭಕ್ತರು ನೀವೇನಿತ್ಲ ನೀವು ದಯವಿಟ್ಟು ಮತ್ತೊಮ್ಮೆ ನಿಮಗೆ ಹೇಳ್ತಾನೆ, ನೀವು ಮನಸ್ಸು ಮಾಡ್ರಿ, ಯಾವುದೂ ಅಸಾಧ್ಯ ಇಲ್ಲ. ನೀವು ಟೊಕ್ ಕಟ್ಟಿ ಇದನ್ನು ಬೆಳೆಸ್ರಿ ಅಂತಂದು ಹೇಳ್ತಾ ಕೊನೆಯದಾಗಿ ಮಾತಾಡ್ತೀರ. ಮತ್ತು ಸಂಕಾನಿಟ್ಟಿಯಿಂದನೂ ಕೂಡ ಭಜನಾ ಮಂಡಳಿಯವರ ನಾವು ಇಲ್ಲಿ ಭಕ್ತಿ ಸೇವೆ ಮಾಡ್ತೀವಿ ಅಂತ ಅವರು ಹೇಳ್ಯಾರ. ಲೋಕೇಶ್ ಮುಂಡಾಸದ್ ಅಂತಂದೇಳಿ ಅವರು ನೀಲಕಂಠೇಶ್ವರ ಮಠದಾಗ ಉಪ್ಪಿಟ್ಟದ ವ್ಯವಸ್ಥೆ ಮಾಡ್ಯಾರ. ಆಗಾವಳೆ ಹೇಳ್ಯಾರ ಅವ್ರು, ನಮ್ಮನ್ನು ಬಿಟ್ಟರೆ ಯಾರಿಗೆ ಹೇಳ್ಬೇಡ್ರಪ್ಪ ನೋಡಿ. ಅವ್ರಿಗೂ ನೀವು ಏನಪ್ಪ ಅಂದ್ರೆ ಚಪ್ಪಾಳೆ ಮಾಡಿ ನೋಡಿ. ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಶಕ್ತಿ ಕೊಡಾಗಿದ್ದಾರೆ, ನಾವು ಮಾಡೋದು ಅರ್ಥ ಐತಿ. ದಯವಿಟ್ಟು ನಿಮ್ಗೆ ಕೈ ಮುಗಿತನು ಎಲ್ಲಾ ಸದ್ಭಕ್ತರು ಹೆಚ್ಚಿನ ಸಂಖ್ಯೆ ಕೊಡುವಂಗೆ ಮಾಡ್ರಿ. ಅಪ್ಪಗೋಳ ಕಾರ್ಯಕ್ರಮ ತೊಟ್ಟಲ ಜೊತೆ ಜನಸಾಗರ ಬರುವಂಗ ಆಗ್ಬೇಕು. ತೊಟ್ಲ ಜೊತೆ ತೊಟ್ಲಲ್ಲಿ ಹುಡುಕಾಡ್ಬೇಕು ಎಲ್ಲ ಜನ. ಹಂಗೆ ಜನ ನೀವೆಲ್ಲ ಕೂಡಿಸುವಂತ ನೀವು ಮನಸ್ಸು ಮಾಡ್ರಿ, ಯಾವುದೂ ಅಸಾಧ್ಯ ಇಲ್ಲ. ನೀವೆಲ್ಲ ದೇವಿ ಸ್ವರೂಪರದರಿ, ನೀವು ಎಲ್ಲ ಮನಸ್ಸು ಮಾಡ್ರಿ, ಕೂಡ್ರಿ, ಬೆಳೆಸ್ರಿ. ಮತ್ತು ಇಲ್ಲಿ ಕಾರ್ಯಕ್ರಮಕ್ಕೂ ಏನೈತಪ್ಪ ಅಂದ್ರೆ ನಿಮ್ಮ ಸಹಾಯ ಸಹಕಾರ ಬೇಕಾಗತ್ತೆ. ತೊಟ್ಟಲ ಮಾಡೋ ಟೈಮ್ದಾಗ ಮಂಗಳಾರತಿ ಅನ್ಬೇಕು, ಅದ್ರ ತೊಟ್ಟಲ್ದು ಹಾಡುಗಳು ಇರ್ತಾವು. ಅದನ್ನ ಮಲ್ಲಿಕಾರ್ಜುನ ಅಪ್ಪಗಳ ಮೇಲೆ ಬರುವಂತ ಹಾಡು ಯಾವಾರು ಇದ್ದು ಅಂತಂದ್ರ, ಶಂಕರಾನಂದ ಅಪ್ಪಗಳ ಮೇಲೆ ಬರುವಂತ ಹಾಡುಗಳು ಯಾವಾರು ಇದ್ದು ಅಂದ್ರೆ ದಯವಿಟ್ಟು ಅದ್ರ ಮೇಲೆ ಅವನ ಬರಿಕೋರಿ ಹಾಡ್ರಿ. ಮತ್ತು ಯಾರಾದ್ರೂ ಮಾತಾಡೋರು ಇದ್ರಂದ್ರೆ ಆಗಾವ ನಮಗೊಂದಿಟ್ಟು ಹೇಳ್ರಿ. ಕಾರ್ಯಕ್ರಮ ದೊಡ್ಡದಿರ್ತೈತಿ, ಸಮಯ ಭಾಳ ಕಡಿಮೆ ಇರ್ತೈತಿ. ಕಡಿಮೆದ್ರೊಳಗ ವಿಚಾರಗಳು ಭಾಳ ಇರ್ತಾವು, ಅದ್ರೊಳಗ ಎಲ್ಲ ಹೇಳ್ಬೇಕಾಕತಿ. ಅದಕ್ಕೆ ನೀವು ದಯವಿಟ್ಟು ಆಗಾವ ನಮಗೊಂದಿಟ್ಟು ಮುಟ್ಟಿಸಿರಂದ್ರ ಭಾಳ ಚಲೋ ಆಕತಿ. ಮತ್ತು ಯಾರಾದ್ರೂ ಚಿತ್ರ ಬರೆಯೋರು ಇದ್ರಂದ್ರೆ ಅಪ್ಪಗಳದ ಅದನ್ನು ನೀವು ಚಿತ್ರ ಬರ್ರಿ, ಅದನ್ನು ಅಲ್ಲಿ ಪ್ರದರ್ಶನಕ್ಕೆ ಇಡೋನು. ಮಂಗಳಾರತಿ ಬರ್ದಿದ್ರೆ ಅದನ್ನು ಹೇಳೋನು. ಇಷ್ಟೆಲ್ಲ ವಿಷಯಗಳು ಅದಾವು. ಮತ್ತು ದಯವಿಟ್ಟು ನಿಮ್ಗೆ ಕೈ ಮುಗಿತನು ಎಲ್ಲಾ ಸದ್ಭಕ್ತರು ಹೆಚ್ಚಿನ ಸಂಖ್ಯೆ ಕೂಡುವಂಗೆ ಮಾಡ್ರಿ. ಅಪ್ಪಗೋಳ ಕಾರ್ಯಕ್ರಮ ತೊಟ್ಟಲ ಜೊತೆ ಜನಸಾಗರ ಬರುವಂಗ ಆಗ್ಬೇಕು. ತೊಟ್ಲ ಜೊತೆ ತೊಟ್ಲಲ್ಲಿ ಹುಡುಕಾಡ್ಬೇಕು ಎಲ್ಲ ಜನ. ಹಂಗೆ ಜನ ನೀವೆಲ್ಲ ಕೂಡಿಸುವಂತ ನೀವು ಮನಸ್ಸು ಮಾಡ್ರಿ, ಯಾವುದೂ ಅಸಾಧ್ಯ ಇಲ್ಲ. ನೀವೆಲ್ಲ ದೇವಿ ಸ್ವರೂಪರದರಿ, ನೀವು ಎಲ್ಲ ಮನಸ್ಸು ಮಾಡ್ರಿ, ಕೂಡ್ರಿ, ಬೆಳೆಸ್ರಿ. ಮತ್ತು ಇಲ್ಲಿ ಕಾರ್ಯಕ್ರಮಕ್ಕೂ ಏನೈತಪ್ಪ ಅಂದ್ರೆ ನಿಮ್ಮ ಸಹಾಯ ಸಹಕಾರ ಬೇಕಾಗತ್ತೆ. ತೊಟ್ಟಲ ಮಾಡೋ ಟೈಮ್ದಾಗ ಮಂಗಳಾರತಿ ಅನ್ಬೇಕು, ಅದ್ರ ತೊಟ್ಟಲ್ದು ಹಾಡುಗಳು ಇರ್ತಾವು. ಅದನ್ನ ಮಲ್ಲಿಕಾರ್ಜುನ ಅಪ್ಪಗಳ ಮೇಲೆ ಬರುವಂತ ಹಾಡು ಯಾವಾರು ಇದ್ದು ಅಂತಂದ್ರ, ಶಂಕರಾನಂದ ಅಪ್ಪಗಳ ಮೇಲೆ ಬರುವಂತ ಹಾಡುಗಳು ಯಾವಾರು ಇದ್ದು ಅಂದ್ರೆ ದಯವಿಟ್ಟು ಅದ್ರ ಮೇಲೆ ಅವನ ಬರಿಕೋರಿ ಹಾಡ್ರಿ. ಮತ್ತು ಯಾರಾದ್ರೂ ಮಾತಾಡೋರು ಇದ್ರಂದ್ರೆ ಆಗಾವ ನಮಗೊಂದಿಟ್ಟು ಹೇಳ್ರಿ. ಕಾರ್ಯಕ್ರಮ ದೊಡ್ಡದಿರ್ತೈತಿ, ಸಮಯ ಭಾಳ ಕಡಿಮೆ ಇರ್ತೈತಿ. ಕಡಿಮೆದ್ರೊಳಗ ವಿಚಾರಗಳು ಭಾಳ ಇರ್ತಾವು, ಅದ್ರೊಳಗ ಎಲ್ಲ ಹೇಳ್ಬೇಕಾಕತಿ. ಅದಕ್ಕೆ ನೀವು ದಯವಿಟ್ಟು ಆಗಾವ ನಮಗೊಂದಿಟ್ಟು ಮುಟ್ಟಿಸಿರಂದ್ರ ಭಾಳ ಚಲೋ ಆಕತಿ. ಮತ್ತು ಯಾರಾದ್ರೂ ಚಿತ್ರ ಬರೆಯೋರು ಇದ್ರಂದ್ರೆ ಅಪ್ಪಗಳದ ಅದನ್ನು ನೀವು ಚಿತ್ರ ಬರ್ರಿ, ಅದನ್ನು ಅಲ್ಲಿ ಪ್ರದರ್ಶನಕ್ಕೆ ಇಡೋನು. ಮಂಗಳಾರತಿ ಬರ್ದಿದ್ರೆ ಅದನ್ನು ಹೇಳೋನು. ಇಷ್ಟೆಲ್ಲ ವಿಷಯಗಳು ಅದಾವು. ಮತ್ತು ಈಗ ಕಾರ್ಯಕ್ಕೆ ಕಾರಣೀಭೂತರಾದಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ 64ನೆಯ ಗುರುವಂದನೆ ಕಾರ್ಯಕ್ರಮ ಇನ್ನು ಮುಂದಿನ ತಿಂಗಳ ಗುರುವಂದನ ಕಾರ್ಯಕ್ರಮ 65ನೇದು ಅವರ ಜಯಂತಿ ಉತ್ಸವ. ಈ ಸದ್ಗುರುಗಳ ಶಂಕರಾನಂದ ಮಹಾಸ್ವಾಮಿಗಳ ದಿವ್ಯ ಚರಣ ಕಮಲಗಳಿಗೆ ನಮಿಸುತ್ತಾ, ಅವರ ಶಿಷ್ಯಂದರಾದಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದ ಪದ್ಮ ಕಮಲಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ,
ಇವತ್ತಿನ ಇಲ್ಲಿಯ ಸುಂದರವಾದಂಥ ಪವಿತ್ರವಾದಂಥ ಹೂಗಾರ ಬಂಧುಗಳ ಜಮೀನದಲ್ಲಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಮಹತ್ತರ ಇದು ಪುಣ್ಯ ಭೂಮಿ ಆದಂಥ ವಿಷಯ. ಆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ತಾಯಿಗಳಾದಂಥ ಅವರಿಗೂ ಕೂಡ ನಮನಗಳನ್ನು ಸಲ್ಲಿಸುತ್ತಾ ಹೂಗಾರ ಬಂಧುಗಳಿಗೂ ಕೂಡ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪ್ರೀತಿ ಪ್ರೇಮ ವಿಶ್ವಾಸಗಳನ್ನಿಟ್ಟ ಅವರ ಮೇಲೆ ನಂಬಿಕೆಯನ್ನಿಟ್ಟ ಬಹು ಭಕ್ತಿಯಿಂದ ಈ ಕಾರ್ಯಕ್ರಮಗಳಿಗೆ ತಮ್ಮ ಮನೆ ಕೆಲಸಗಳ ಎಷ್ಟಾದರೂ ಕೂಡ ಅವುಗಳನ್ನೆಲ್ಲ ತೊರೆದಿಟ್ಟು ಅವರ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ತಾಯಂದಿರು ಶರಣೆಯರಿಗೂ ಗುರು ಹಿರಿಯರಿಗೂ ಮಹಾತ್ಮರಲ್ಲಿ ವೇದಿಕೆಯ ಮೇಲೆ ಇರುವಂಥ ಇವತ್ತಿನ ದಿವಸ ಕೆಲವು ಜನರು ಬಂದಿಲ್ಲ, ಆದರೂ ಕೂಡ ಅವರಿಗೂ ಕೂಡ ತಿಳಿಸುತ್ತಾ ಇಲ್ಲಿಯವರೆಗೆ ಬಹಳ ಸುಂದರವಾಗಿ ಬಹಳ ಭಕ್ತಿಪೂರ್ವಕವಾದಂಥ ವಿಷಯಗಳನ್ನು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪವಿತ್ರವಾದಂಥ ಪುಣ್ಯಮಯವಾದಂಥ ಶಕ್ತಿಯನ್ನು ಅಂಬಲ್ಜರಿ ಅವ್ರಂಕ ಸಾಕಷ್ಟು ಹೇಳ್ತಾರೆ. ನಾವು ಹೆಂಗೆ ಹೇಳಿದ್ರು ಭಾಳ ಚಲೋ ಹೇಳಿದೆ ಅಂತಂದ್ರು. ನಾವು ಹೆಂಗೆ ಹೇಳಿದ್ರು ಭಾಳ ಚಲೋ ಹೇಳಿದ್ವಿ ಅಂದ್ರೆ ನಮ್ಮ ಮಾತು ಒಳ್ಳಾಳಿ ಬರ್ಲಕ್ಕೆ ಹೇಳ್ತಾರೋ ಎಂಬಲ್ಲ. ಅಂದ್ರೆ ಅವ್ರದ್ದು ಹೆಂಗೆ ನಮ್ಮ ಗುರುಗಳ ಕೀರ್ತಿ ಸುತ್ತಮುತ್ತಲಿನ ಊರುಗಳಲ್ಲಷ್ಟೇ ಅಲ್ಲ, ಎಲ್ಲ ಜಗತ್ತಿನ ತುಂಬ ಕೂಡ ಅದು ಗುರು ಸ್ವರೂಪದ ಭಕ್ತಿ ಭಾವನೆಯನ್ನು ಬೆಳೆಸುವ ಶಕ್ತಿ ಅದು. ಗುರು ನೀವು ಮೊದಲೇ ಪದ್ಯದೊಳಗೆ ಎಷ್ಟು ಚಂದ ಹಾಡ್ತೀರಿ. ಗುರು ಎಂಥವದಾನು, ಏನೇನು ಅದಾನು, ಅವನಿಂದ ಏನೇನು ಆಗ್ತತಿ ಅನ್ನುವಂಥದ್ದು ಅವು 108 ಪದ್ಯ ಪವಿತ್ರನಾಗ್ತಾನೆ. ಅವರು ಮಾಡಿದಂಥ ತಪಸ್ಸ, ಅವರು ಮಾಡಿದಂಥ ಸಾಧನೆ, ಆ ಸಾಧನೆಯನ್ನು ಮಹತ್ತರವಾದಂಥವ್ರು ಯಾರಿರ್ತಾರೋ ಅವರು ಒಂದು ಸ್ವಲ್ಪ ದೌಡ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಯಾಕಂತಂದ್ರೆ ಅವರು ತಮ್ಮ ದೇಹವನ್ನು ಶ್ರಮಿಸಿ ತಮ್ಮಲ್ಲಿ ತಪಸ್ಸನ್ನು ಬೆಳೆಸಿ ಭಾಳ ಸುಂದರವಾಗಿ ಇದಕ್ಕೆಲ್ಲ ಮೂಲ ಕಾರಣಗಳೇನಪ್ಪ ಅಂತ ಕೇಳಿದರೆ ಗುರುವಿನ ಅನುರಾಗವನ್ನು ಯಾರು ತಿಳಿದುಕೊಳ್ತಾರೋ, ಗುರುವಿನ ಅನುಗ್ರಹವನ್ನು ಯಾರು ಪಡೆದುಕೊಳ್ಳುತ್ತಾರೋ, ಗುರುವಿನ ಉಪದೇಶವನ್ನು ತಕ್ಕೊಂಡು ಆ ಗುರು ಹೇಳಲ್ಪಟ್ಟ ದಿವ್ಯ ಮಂತ್ರವನ್ನು ಯಾರು ಪಠನ ಮಾಡ್ತಾರೋ ಅವರಿಗೆ ಎಲ್ಲರಿಗೂ ಮಹಾನ್ ಶಕ್ತಿ, ದೇಹ ಮಹಾ ಪವಿತ್ರತೆ ಆಗ್ತದೆ. ಮಹಾತ್ಮರು ಯಾಕೆ ಆಗ್ತಾರೆ ಅಂತಂದ್ರೆ ಅವರು ಸದಾವ ಕಾಲದಲ್ಲಿ ಆ ಗುರುವಿನ ಮಂತ್ರವನ್ನು ಪಠನ ಮಾಡ್ತಾರೆ. ನೀವು ಕೂಡ ಪ್ರತಿಯೊಬ್ಬರು
ಆ ಗುರುವಿನ ಉಪದೇಶ ತಗೊಂಡ ಆ ಗುರು ಎಲ್ಲಲ್ಪಟ್ಟ ದಿವ್ಯ ಮಂತ್ರವನ್ನ ಪಠನ ಮಾಡುವುದರಿಂದ ದೇಹ ಪರಿಶುದ್ಧ ಆಗ್ತತಿ. ದೇಹದಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಸ್ತರ್ಯಗಳೆಲ್ಲ ಅವೆಲ್ಲ ಹಿಂದಕ್ಕೆ ಸರ್ತಾವ. ಯಾಕಂದ್ರೆ ಮಂತ್ರಮಯವಾದ ಶರೀರ ಆತಂದ್ರೆ ಇವೆಲ್ಲ ದುಷ್ಟ ಶಕ್ತಿಗಳಲ್ಲಿ ನಮ್ಮಲ್ಲಿ ಏನಿರುವಂಥವಲ್ಲ ಅವೆಲ್ಲನೂ ಹಿಂದಕ್ಕೆ ಸರಿ ಹೋಗ್ತಾವ. ಅದಕ್ಕೆ ಇಂಥ ಮಹತ್ವವಾದಂಥ ಕಾರ್ಯಕ್ರಮಗಳನ್ನು ನಿಮಗೆ ಇದೊಂದು ಸುಗಮ ಕಾಲ. ನಿಮಗೆ ಏನು ಆಶ್ಚರ್ಯ ಅನಿಸ್ತತಿ ಅವುಗಳನ್ನೆಲ್ಲ ಮಾಡಬಹುದು. ಫೆಬ್ರವರಿ ಅವರ ಕಾರ್ಯಕ್ರಮ ಭಾಳ ಸುಂದರವಾಗಿ ಮಾಡಬೇಕಪ್ಪ ಅಂದ್ರೆ ಈ ಪದ್ಯದೊಳಗೆ ಹೇಳಿದಂಗೆ ಏನು ಹೇಳ್ತಾರಪ್ಪ ಅಂದ್ರೆ ಅವರು ನೀವು ನಿಮಗೆ ಯಾವಾಗ ಯಾವ ಅನುಕೂಲ ಐತಿ ಹಣವಿದ್ದಾಗಲೇ ಭಕ್ತಿ ಮಾಡ್ರಿ. ಹಣದಿಂದ ಗುಣ ಒಳ್ಳೆಯದು ಬಂದಾಗ ಅವರ ಸೇವೆ ಮಾಡ್ರಿ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ. ತನು ಮನ ಧನಗಳಿಂದ ಅವರಿಗೆ ಸಹಾಯ ಸಹಕಾರವನ್ನು ಮಾಡಲಿಕ್ಕೆ, ಪುಣ್ಯವನ್ನು ಪಡ್ಕೊಳ್ಳಲಿಕ್ಕೆ ಅದು ನಿಮಗೊಂದು ಬಹಳ ಮಹತ್ವದ ಅವಕಾಶ ಐತಿ. ಅದಕ್ಕೆ ಸರ್ವಜ್ಞ ಮೂರ್ತಿ ಹೇಳಿದ, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ, ಕಟ್ಟಿಯುವುದು ಬುತ್ತಿ ಮುಂದೆ ಸರ್ವಜ್ಞ. ನೋಡ್ರಿ ಎಂತ ಮಾತು. ಏನ್ ಮಾಡ್ಬೇಕತ್ತ, ಏನು ನೀವು ಕೈ ಎತ್ತಿರಿ ಆ ಭಕ್ತಿ ಯೋಗಕ್ಕೆ ಕೊಡ್ತಿರ್ಲಿಲ್ಲ. ಈಗೇನು ಕಾರ್ಯಕ್ರಮ ಮಾಡ್ತಾರಲ್ಲ ಅದಕ್ಕೆ ಕೊಡುವಂತ ಕಾರ್ಯಕ್ರಮಕ್ಕೆ ಏನು ನಿಮಗೆ ಸಾಧ್ಯ ಐತಿ, ಸಾಧ್ಯ ಇಲ್ಲದವರು ಮನುಷ್ಯನಿಂದ ಸೇವಾ ಮಾಡಕ್ಕೆ ಸಾಧ್ಯ ಯಾರಿಗೆ ಐತಿ. ಹಣವಿದ್ದಾಗಲೇ ಭಕ್ತಿ, ಹಣದಿಂದನೂ ಭಕ್ತಿ ಮಾಡಿ, ಪ್ರೀತಿಯಿಂದ ಅವರ ಸೇವೆ ಮಾಡಿ, ಅವರ ಕಾರ್ಯಕ್ರಮಕ್ಕೆ ಬಿಡಲಾರ್ದ ತಪ್ಪಲಾರ್ದ ನಿಮ್ಮ ಮನೆಯೊಳಗೆ ಎಷ್ಟೋ ಕೆಲಸಗಳಿದ್ರೆ ಬಿಟ್ಟು ನಿತ್ಯ ಮಾಡಿದಪ್ಪ ಅಂದ್ರೆ ಅವರ ಆಶೀರ್ವಾದ ಪರಿಪೂರ್ಣವಾಗಿ ಎಲ್ಲರಿಗೂ ಸಿಗ್ತಾ ಐತಿ. ಅದಕ್ಕೆ ನೀವು ಇನ್ನು ಮುಂದಿನ ಕಾರ್ಯಕ್ರಮ ಅನುವಾಗುವಂಥ ಶಕ್ತಿಯನ್ನು ತಯಾರು ಮಾಡ್ಕೊರಿ. ಯಾಕಪ್ಪ ಅಂದ್ರೆ ನೀವು ದರ ಕೇಳುವಂಥದ್ದು ಇವು ಮಾತಲ್ಲ. ವರ್ಷದಾಗ ಒಂದು ದಿವಸ ಈಗಾಗಲೇ ನೀವು ದರ ನಿತ್ಯ ಪ್ರತಿ ತಿಂಗಳ ಎಲ್ಲರೂ ಏನು ಮಾಡೋದು ಮಾಡ್ತಾ ಇದ್ದೀರಿ. ನೋಡ್ರಿ, ಈಗ ಆ ತಂಗಿ ಇವರು ಹೋಗಾರ ಹೆಣ್ಮಗಳು ಗಂಡರದ ಪೇಡೆ ಕೊಟ್ರು. ಇನ್ನೊಬ್ರು ಯಾರು ಅವರು ಮಿಠಾಯಿ ಕಳ್ಸ್ಯಾರ. ಯಾರು ಅನ್ನ ಸಂತರ್ಪಣೆ ಮಾಡ್ತೀರಿ. ಬೆಳಗಾವಿಯಿಂದ ಬಂದೈತ್ರಿ. ನೀವು ಕೊಟ್ಟದ್ದು ಯಾವುದು ಸುಳ್ಳಾಗಂಗಿಲ್ಲ. ಹಣ ಇದ್ದಾಗ ಹಣ ಕೊಟ್ರಿ ಅಂದ್ರ ನೀವು ಪೂರ್ವ ಜನ್ಮದವರೆಗೆ ಅದು ಡಿಪಾಸಿಟ್ ಆಗ್ತೈತಿ. ಭಕ್ತಿ ಕೊಟ್ಟದ್ದು ಪೂರ್ಣ ಡಿಪಾಸಿಟ್ ಅಂದ್ರೆ ಈಗ ನೀವು 7 ವರ್ಷಕ್ಕೆ 8 ವರ್ಷಕ್ಕೆ ಡಬಲ್ ಹಾಕತ್ ಬ್ಯಾಂಕ್ನಾಗ. ಹಂಗ ಇದು ಪುನರ್ಜನ್ಮದವರೆಗೆ ಪುಣ್ಯಾಂಶ ಆಗ್ತೈತಿ, ಪವಿತ್ರ. ಆ ಮನುಷ್ಯ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತಾನೆ. ನೀವು ಕೊಟ್ಟದತ್ತಲ್ಲ, ಆದರೂ ಪ್ರಸಂಗಾನುಸಾರವಾಗಿ ನಾವು ಯಾವಾಗ ಏನು ಮಾಡಬೇಕು. ಈಗ ಅವ್ರ ಮೇಲಪ್ಪನ ಪ್ರಯತ್ನ ಎಷ್ಟೈತಿ. ನಿಮ್ನೆಲ್ಲ ಓಣಿಗೆ ಬಂದು ಕರಿತಾರೆ, ಗೊತ್ತೈತಿಲ್ಲ ತಿಂಗಳಿಗೂ. ನಾಳೆ ಐತ್ರ ತಂಗಿ, ನಾಳೆ ಐತ್ರ ಯಾಕ, ನಾಳೆ ಐತಿ ಅವ ಅಂದ್ರೆ ಅವರಲ್ಲಿ ಎಂಥ ಭಾವ ಐತಿ, ಎಂಥ ಪ್ರೀತಿ ಐತಿ. ಮತ್ತು ರಾಧಾ ಪೂಜಾರಿ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಏನಿತ್ತಂದ್ರೆ ಗಂಡ ಹಿಡಿದ ನಿಮಿತ್ತವಾಗಿ ಅಂತಲೇ ಅವರು ಇದನ್ನ ಮಾಡ್ಯಾರ, ಭಕ್ತಿ ಸೇವೆಯನ್ನು ಮುಟ್ಟಿಸ್ಯಾರ. ಅವ್ರಿಗೂ ಕೂಡ ಸದ್ಭಕ್ತರ ವತಿಯಿಂದ
ಧನ್ಯವಾದಗಳನ್ನ ಹೇಳ್ತಾ ಸುಮ್ಮನೆ ಶಂಕರಾನಂದ ಸ್ವಾಮಿಗಳಾಗಿತ್ತು. ಇವರು ತಪಸ್ವಿಗಳು, ಮಹಾನ್ ತಪಸ್ವಿಗಳು. ನಾವು ನಮ್ಮ ನಂಬಿಕೆ ಇರೋದಕ್ಕೆ ಅದು ಕೆಲಸ ಮಾಡಂಗಿಲ್ಲ. ನಂಬಿಕೆಯ ಕಾರಣನು ಸಾಂಬನರಿದಕ್ಕೆ. ನೀವೇನೋ ಮಲ್ಲಿಕಾರ್ಜುನ್ ಬೆನ್ನತ್ತಿ ನೀವೆಲ್ಲ ಅರ್ಧಂಬರ್ಧ ಕಳ್ಕೊಂಡ್ರಿ, ನಿಮಗೆ ಕಮ್ಮಿ ಇರಬೇಕು. ಒಬ್ಬೊಬ್ರದ್ದು ಕೇಳ್ತಿರ್ಬೇಕಲ್ಲ ನೀವು. ಯಾಕಂಗತ್ತಪ್ಪ ಅಂದ್ರೆ ಕರ್ಮ ಕಳ್ಕೊಳಕ್ಕೆ ಎಲ್ಲಿ ಬರಬೇಕು ಅಂದ್ರೆ ಗುರುವಿನಲ್ಲಿ. ಮಲ್ಲಿಕಾರ್ಜುನ ಶಂಕರಾನಂದ ಮಹಾಸ್ವಾಮಿಗಳಲ್ಲಿ ಅವರಲ್ಲಿ ಬಂದಾಗ ಇವೆಲ್ಲ ಕಲಿತಾವು. ಅದಕ್ಕೆ ಅವ್ರ ಕಳೆಯವರಿಗೆ ನಾವೇನು ಮಾಡಬೇಕು? ಹರ ಪೂಜೆ ಗುರು ಸೇವವರ ಪುಣ್ಯವಿಲ್ಲದೆ ಬಲಿದ ಸುಖ ಭೋಗ ದೊರಕುಂಟಿ. ಭೋಗದಾಗಿದ್ದದ್ದೆಲ್ಲ ಸ್ವಚ್ಛ ಮಾಡ್ತಾರೆ. ಅರುತ ಅಂದ್ರೆ 7 ಜನ್ಮದ್ದು ಕರ್ಮದ ಕಟ್ಟೆ. ಅವರು ನಿಮ್ಮ ಹತ್ತಿರ ಇರ್ತಾರೋ, ನಿಮ್ಮ ಬೆನ್ನ ಹಿಂದನ ಇರ್ತಾರೋ, ನಿಮಗೆ ಏನು ಬೇಕಾಗಿತ್ತು ಅನ್ನೋ ಕೊಡ್ತಾರೋ. ನಾವೀಗ ಅವರ ಕಾರ್ಯಕ್ರಮ ಮಹತ್ವ ಆಗ್ಬೇಕಾದ್ರೆ ಏನು ಕೊಡಬೇಕು, ಏನು ಮಾಡಬೇಕು, ಹೆಂಗೆ ನಾವು ಅವ್ರ ಜೊತೆ ಇದನ್ನು ಮಾಡಬೇಕು ಅನ್ನೋದು ಸುಂದರವಾಗಿ ಬನ್ನಟ್ಟಿಯಿಂದ ಇಂಚಗೇರಿ ಮಠದಿಂದ ವೈಭವ ತೀರ್ಥಗತ್ತಲ ಅಲ್ಲೆಲ್ಲರೂ ಕೂಡಿ ಅವ್ರ ತೊಟ್ಟಲ ಕಾರ್ಯಕ್ರಮ, ಅವರ ತೊಟ್ಲ ಮೆರವಣಿಗೆ ಮಾಡಿ ಭಾಳ ಸುಂದರವಾಗಿ ಇಲ್ಲಿ ಬಂದು ಹಚ್ಚೋದು. ಇಲ್ಲಿ ಪ್ರವಚನ ಪುರಾಣ ಮಾಡಿ ಅವರು ಪ್ರಸಾದ ಮಾಡಕ್ಕೆ ಬರ್ತೈತಿ. ಅದಕ್ಕೆ ನೀವು ಹೆಂಗೆ ಮಾಡ್ತಿಲ್ಲ, ಇದೊಂದು ಸುವರ್ಣ ಅವಕಾಶ ತರಲಿ, ಬಂಗಾರದ ಅವಕಾಶ. ಇದರೊಳಗೆ ನೀವು ಅದಕ್ಕೆ ಪ್ರೇರಣೆಯಾಗಿ ಗುರುವಿನ ಗೆದ್ದು ಮುಂದೆ ಹೋಗ್ಬೇಕು. ಗುರು ಕೊಟ್ಟದ್ದನ್ನು ನಾವು ಸಾಧಿಸಿಕೊಂಡ ಗುರುವಿನ ಮೂಲಕವಾಗಿ ಅವನ್ನ ಮ್ಯಾಲೆ ಎತ್ಕೊಂಡಿವಪ್ಪ ಅಂತಂದ್ರೆ ಅವನು ನಮಗೆ ಮ್ಯಾಲು ಅಲ್ಲಂಗೆ ಎಲ್ಲಾನು ಆಶೀರ್ವಾದ ಮಾಡ್ತಾನೆ. ಇಂಥ ಸುಂದರವಾದಂಥದ್ದು. ಅದಕ್ಕೆ ಒಂದು ತಿಂಗಳು ಅಗಾವ ನಿಮಗೆ ಸೂಚಕ ಇವು. ಅದ ಆವಾಗ ಹೇಳಿರ ಇದೆಲ್ಲ ಗೊತ್ತಾಗಂಗಿಲ್ಲ. ಆವಾಗೇನು ಹೇಳೋನು ಅದಕ್ಕೆ ಈ ರೀತಿ ಆಗೈತಿ. ಅದಕ್ಕೆ ಎಲ್ಲರೂ ಭಾಗಿಯಾಗಿ ಎಲ್ಲರೂ ಪ್ರೀತಿಯಾಗಿ ಅದೇ ರೀತಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ದಿವ್ಯ ಚರಣಾದಿಗಳ ಹನಿಮನಿದು. ಅದೇ ರೀತಿಯಾಗಿ ನಮ್ಮ ಇಲ್ಲಿವರೆಗೆ ನಮ್ಮ ಈ ಕಾರ್ಯಕ್ರಮವನ್ನು 64 ತಿಂಗಳ ಪರ್ಯಂತವಾಗಿ ನಮ್ಮ ಬುದ್ಧಿಗಳು ನಡೆಸಿಕೊಂಡು ಬಂತ ಅವರ ಪಾದಾರಿಯಿಂದಲೂ ಹನಿಮನಿದು. ಮತ್ತು ಇಲ್ಲಿ ಈ ಪೂಜೆ ಕಾರ್ಯಕ್ರಮ ಪ್ರತಿ ತಿಂಗಳು ನಮ್ಮ ಹೂಗಾರ ಬಂಧುಗಳು ಎಲ್ಲವನ್ನು ನೆರವೇರಿಸಿಕೊಂಡು ಇಲ್ಲಿವರೆಗೆ ಬಂದು ನಮಗೆಲ್ಲ ಅವರೇ ಕೂತು ನಮ್ಮನ್ನ ಹಿಂಗೈತೆ ನಮ್ಗೆ ಅವ್ರ ಒಂದು ಫೋನ್ ಮುಖಾಂತರ ತಿಳಿಸ್ತಾರಂದ್ರೆ ಅವ್ರಿಗೂ ಕೂಡ ನಾವು ದಪ್ಪ ಅಂತಂದ್ರೆ ಇದೀಗ ನಮ್ಮ ಮೇಲೂ ಅವ್ರು ಹೇಳಿದಂಗೆ ಬರುವ ಫೆಬ್ರವರಿ 25ರಂದು ವರ್ಷದ ನಡೆಯಲಿರುವ ತೊಟ್ಟಿಲೆ ಕಾರ್ಯಕ್ರಮ 64ನೇ ಜಯಂತಿಯನ್ನು ನಡೆಯುತ್ತದೆ. ಆದರೆ ತಾವುಗಳೆಲ್ಲರೂ ಸೇರಿ ಕೂಡಿಕೊಂಡು ತನು ಮನ ಸಹಾಯ ಸಹಕಾರದಿಂದ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಇನ್ನು ಹೆಚ್ಚು ಜನ ಸೇರಿಕೊಂಡು ಬಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ವಿಶೇಷಗೊಳ್ಳಗೊಂಡು ಎಲ್ಲರೂ ಏನೇ ಅವತ್ತು ನಿಮ್ಮದು ಎಂಥದ್ದೇ ಕಾರ್ಯಕ್ರಮ ಇದ್ರು ಮನೆಯಲ್ಲಿ ಏನೇ ಇದ್ರು ಪ್ರಪಂಚದಿಂದ ಇರುವ ನಮಗೂ ಇರುವ ನಿಮಗೂ ಇರುವ ಯಾರು ಎಂಥವ್ರು ಇರೋ ಅದಕ್ಕೆ ಏನಂತಿಲ್ಲ. ಅವತ್ತೊಂದು ದಿವಸ ದಯಮಾಡಿ ವಿನಂತಿಪೂರ್ವಕವಾಗಿ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಿಮಗೆ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ಅವತ್ತೊಂದು ದಿವಸ ನೀವು ಎಂಥದ್ದು ತೆಗೆದಿಟ್ಕೊಂಡು ಸೇವೆ ಮಾಡಿದ್ರಿ ಅಂದ್ರೆ ಇದ್ರಾಗ ನಮಗೆ ಚಲೋ ಆಗಕ್ಕೆ ಬೇರೆ ಅಪ್ಪವರ ಆಶೀರ್ವಾದ ಮಾಡಿದಾಗ ಬೇರೆ ಮಾರ್ಗನೇ ಇಲ್ಲ ಅಂತ ನಾನು ನಿಮ್ಗೆ ಹೇಳ್ಕೊತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಏನೈತಿ ಈಗೆಲ್ಲ ನಡ್ಕೊಂಡು ಬಂದದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೈತಿ. ಅವು ಮೇಲೂ ಏನು ಹೇಳ್ತಾರಲ್ಲ ಆ ಪ್ರಕಾರ ಏನೋ ಒಂದು ಕೆಲಸ ಇರ್ಬೋದು, ಒಂದು ಏನೋ ಇರ್ಬೋದು. ಎಲ್ಲರೂ ತೀರ್ಥದವರು ಇಲ್ಲಿ ರಾಂಪುರ ಅವರು ಹೋದ ವರ್ಷ ನಾವು ಪಾಲ್ಗೊಂಡದ್ದು ಪೈಲಾತು ಅವರು ಎಲ್ಲ ನಮಗೆ ಇದನ್ನು ಮಾಡ್ಯಾರು. ಮತ್ತು ಇನ್ನೇನಪ್ಪ ಮತ್ತೀಗ ಮತ್ತೆ ನಮ್ಮ ಸಾಹುಕಾರ ಅವರು ಹಿಂಗೆಲ್ಲ ಜನ ಸೇರಿ ಆಗ್ತೈತಿ. ಚಲೋ ಆಗ ಸಂಧಿ ಏನಂತ ನಾವು ಒಂದು 2 ಮಾತು ಹೇಳ್ತಾ ಮತ್ತು ಅದಕ್ಕೆಲ್ಲ ನಾವು ಇನ್ನು ಸೇರ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು 2 ಮಾತು ಹೇಳ್ತೇನೆ. ಇಲ್ಲಿ ಇದ್ದಾಗ ಭೇಟಿಯಾಗ್ಯಾರ, ಆದರೆ ಇನ್ನೂ ಅವ್ರು ಇರಬೇಕಾಗಿತ್ತು ಅಂತ ಮಾತು ಸಿಗೋದು ಕುಸಿತ. ಅದಕ್ಕೆ ಈ ಸಂದರ್ಭದೊಳಗೆ ಏನು ಹೆಚ್ಚು ಹೇಳುವಂಥದ್ದು ಗೊತ್ತಿಲ್ಲ. ಮತ್ತು ಎಲ್ಲರೂ
ಮಹಾತ್ಮರು ಶರಣರು ತಾಯಂದಿರು ಭಾಳ ಶ್ರದ್ಧಾಭಕ್ತಿಯಿಂದ ಕೂಡೇರಿ ಇದು ನೋಡಕ್ಕೆ ನನಗೆ ಅನಿಸ್ತದ ಇದೊಂದು ಒಂದು ಪುಣ್ಯ ಭೂಮಿನ ಪವಿತ್ರ ಸ್ಥಳನ ಗುರುನಾಥರ ಸಾನ್ನಿಧ್ಯ ಅಂತ ಅಂದ್ಕೊಂಡ ನನಗೆ ಭಾಳ ಸಂತೋಷ ಅನಿಸ್ತದೆ. ಈಗ ತಮ್ಮೆಲ್ಲ ಶಿವಶರಣರಿಗೆ ಮತ್ತು ತಾಯರಿಗೆ ಮತ್ತೊಮ್ಮೆ ಅನಂತ 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 ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ನನ್ನ 2 ಮಾತುಗಳ ಮುಕ್ತಾಯ ಮಾಡ್ತೇನೆ. ಓಂ ಶಾಂತಿ. ಬನಹಟ್ಟಿ ನಗರದಲ್ಲಿ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಭುಲಿಂಗಲೀಲ ಪುರಾಣ ಅನ್ನುವಂಥದ್ದನ್ನು 1.5 ತಿಂಗಳು ನಡೆಸಿದರು. ಆಗಲೇ ನಾನು ಕೇವಲ 7ನೇ ಪಾಸಾಗಿ ನೇಲಕ್ಕೆ ಹಚ್ಚಿದ್ದೆ. ಯಾಕೆ ಕುಟುಂಬ ದೊಡ್ಡದು ನಂಬುದು, ಖರ್ಚಿನ ಸಮಸ್ಯೆ ಭಾಳ ಗಂಭೀರ, 10 ಜನ ಕುಟುಂಬ ನಡೆಸಬೇಕಾಗಿತ್ತು. ಸಾಯಂಕಾಲ ತನಕ ಕಾಯಕ ಮಾಡೋದು, ಸಾಯಂಕಾಲ ಪ್ರವಚನಕ್ಕೆ ಹೋಗೋದು. 1.5 ತಿಂಗಳ ಪ್ರವಚನ ಏನು ನಾವು ಕೇಳಿದ ಅಪಾರ ಬಂದ ಶಂಕರ ಶಿವಾಚಾರ್ಯ ಅಪಾರದಿಂದ ಏನು ಕೇಳಿದವು. ನಿಜವಾಗ ನನಗೆ ಅಧ್ಯಾತ್ಮ ಅಂದ್ರೆ ಏನು, ನಮ್ಮ ಪ್ರವೃತ್ತಿ ಹೆಂಗೆ ಬೆಳೆಸ್ಕೋಬೇಕು, ಯಾವ ರೀತಿ ನಾವು ಸನ್ಮಾರ್ಗದಲ್ಲಿ ಮುಂದುವರಿತಾದ್ರೆ ನಮ್ಮ ಆತ್ಮ ಕಲ್ಯಾಣ ಆಗಿತ್ತು ಅಂಥದ್ದು. ಆಗಲೇ ನನಗೆ ಅಧ್ಯಾತ್ಮದ ಚಿಗುರ ಮೊಳೆ ಬೆಳಕಿತ್ತು. 59ರಲ್ಲಿ ದೇವರದಾಸಮೇನ ಪುರಾಣ ಇವರೇ ಶಂಕರ ಅಪ್ಪಗಳು ಆಚಾರ್ಯ ಅವರೇ ನಡೆಸಿದ್ರು. ಆಗಲೂ ಸಹಿತ ಒಳ್ಳೆಯ ಮಲ್ಲಿಕಾರ್ಜುನಪ್ಪ ಅವರ ಜಯಂತಿ ಉತ್ಸವ ಕಾರ್ಯಕ್ರಮ ಬಗ್ಗೆ ತಿಳಿಸಿದರು. ಯಾಕಂದ್ರೆ ಪ್ರಾರಂಭದಲ್ಲಿ ಇದು 64ನೆಯ ಕಾರ್ಯಕ್ರಮ. ಪ್ರತಿ ತಿಂಗಳ ಪ್ರತಿ ವರ್ಷ ಇಲ್ಲಿ ಸೇರುವ ಸದ್ಭಕ್ತರ ಒಂದು ಎಣಿಕೆ ಪ್ರತಿ ತಿಂಗಳ ಹೆಚ್ಚಾಕೋತ ಬಂದೈತಿ. ಮುಂದಿನ ತಿಂಗಳು ಏನೈತಲ್ಲ ಅವರು ಏನೋ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಅಷ್ಟ ಆಗಬಾರ್ದು, ಏನೋ ಯಾರು ನಡೆಸ್ಯಾರಂತ ಅನ್ನೋರಂಗೆ ಆಗಬಾರ್ದು. ಆ ಕಾರ್ಯಕ್ರಮ ನಮ್ಮ ಇಂಚಗೇರಿ ಮಠದ ಅಲ್ಲಿ ಆಶ್ರಮದಿಂದ ಇದನ್ನು ಮಾಡ್ಕೋತ ಬರ್ನು ಬನಟ್ಟಿ ಊರಾಗಿನ ಜನರಿಗೂ ಅದರದ ಕಲ್ಪನಾ ಆಗಲಿ, ಮುಂದೆ ಭಕ್ತರ ಒಂದು ಸಂಖ್ಯೆ ಹೆಚ್ಚಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನುವಂಥ ಒಂದು ಆಶೆ ಇಟ್ಕೊಂಡ ಏನು ತಿಳಿಸ್ಯಾರ ಅದ ನಿಜವಾಗಿಯೂ ಸ್ತುತ್ಯಾರ. ಯಾಕಂದ್ರೆ ಅಲ್ಲಿದೆ ನೀವು ಬಂದ್ರೆ ಅಂದ್ರೆ ಹಾಕೊಂಡ ಊರಾಗಿಂದ ಹಾಸ್ಕೊಂಡು ಬಂದ್ರೆ ಅಂದ್ರೆ ಎಲ್ಲರಿಗೂ ತಿಳಿತೈತಿ ಏನಪ್ಪ ಇದು ಯಾವ ಕಾರ್ಯಕ್ರಮ. ಎಲ್ಲ ಹೂಗಾರ ಅವರ ತೋಟದಾಗ ಪೂಜ್ಯರ ಒಂದು ಆಧ್ಯಾತ್ಮಿಕ ಚಿಂತನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ತಿಂಗಳು ನಡೆಸ್ಯಾರ ಅನ್ನೋದು ಎಲ್ಲರಿಗೂ ತಿಳಿತಂದ್ರೆ ಆ ಪ್ರಕಾರ ಎಲ್ಲರೂ ಬರುವಂಥವ್ರು ಆಗ್ತಾರೋ. ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಮುಂದಿನ ತಿಂಗಳ ಬರುವ ಏನು ಕಾರ್ಯಕ್ರಮಕ್ಕೆ ನಾವು ಎಷ್ಟು ಸಾಧ್ಯದಷ್ಟು ನಾನು ತನುಮೂನಾದನದಿಂದ ಸಹಾಯ ಸಲ್ಲಿಸ್ತೀನಿ ಅಂತ ಹೇಳಿ ಸಂದರ್ಭದೊಳಗೆ ಹೇಳ್ತಾ, ಯಾಕಂದ್ರೆ ಗುರುವಿನ ಅನುಗ್ರಹ ಇತ್ತಂದ್ರೆ ಏನು ಬೇಕಾದ ಸಾಧಿಸ್ತೈತಿ. ಯಾಕಂದ್ರೆ ಗುರುವಿನಲ್ಲಿ ನಾವು ಸಮರ್ಪಣೆ ಮಾಡಿದ್ವಿ ಅಂದ್ರೆ ನಮ್ಮ ಯಾವುದೇ ಸಂಕಟ ಇತ್ತಂದ್ರೆ ಆ ಸಂಕಟ ದೂರ ಮಾಡುವಂಥ ಜವಾಬ್ದಾರಿ ಗುರುವಿಗೆ ಬೀಳ್ತೈತಿ. ಯಾಕಂದ್ರೆ ಮನುಷ್ಯ ಅಂದ ಬಳಿಕ ಸುಖನೂ ಬರ್ತೈತಿ, ದುಃಖನೂ ಬರ್ತೈತಿ. ಸುಖದ ಬೆನ್ನ ದುಃಖನೂ ಇರ್ತೈತಿ, ದುಃಖದ ಬೆನ್ನ ಸುಖನೂ ಇರ್ತೈತಿ. ಅದಕ್ಕೆ ಯಾವುದೋ ಬಂದ್ರೂ ಈ ಬಂದಪ್ಪ ಸಂಕಟ, ಅದಕ್ಕೆ ಇದನ್ನು ದೂರ ಮಾಡುವಂಥ ಜವಾಬ್ದಾರಿ ನೀನಪ್ಪ ಅಂತ ಹೇಳಿ ಭಕ್ತಿಪೂರ್ವಕ ನಾವು ಅವ್ರನಲ್ಲಿ ಶರಣಾಗತ ಆದ್ರೆ ಗುರು ನಮ್ಮನ್ನು ಯಾವುದೇ ರೀತಿಯಿಂದ ಎಲ್ಲೇ ಇರಲಿ ಏನೇ ಇರಲಿ ಕಾಪಾಡ್ತಾನುವಂಥ ವಿಶ್ವಾಸ ನಮ್ಮಲ್ಲಿ ಐತಿ. ಯಾಕಂದ್ರೆ ವಾದದ್ದು ನೋಡಿದ್ರೆ ನಿಜವಾಗಿ ಗುರುಗಳ ಆಶೀರ್ವಾದ ಇತ್ತಂದ್ರೆ ಯಾವುದೂ ಇದು ನಿಂದ್ರಂಗಿಲ್ಲ, ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ. ಅದಕ್ಕೆ ಅಮ್ಮಲಜೇರಿಯವರು ಏನು ಹಾಕ್ಕೊಡಾರ ಮುಂದಿನ ತಿಂಗಳು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ತನುಮನ ಧನದಿಂದ ಸಹಾಯ ಸಲ್ಲಿಸ್ತಾರೋ ಈ ಆಶಯದಿಂದ ನಿಮ್ಮ ಕಾರ್ಯಕ್ರಮ ಭಾಳ ಯಶಸ್ವಿ ಆಕೈತಿ ಅಂತ ಹೇಳಿ ನಾ ಆಶಿಸ್ತೇನೆ. ಶಿವಾಚಾರ್ಯ ಮಂಗಲ ಜಯ ಜಯ ಪರಮ ಜ್ಯೋತಿ ಮಂಗಲ ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲ ನೀಲಕಂಠ ಶಿವಾಚಾರ್ಯ ಮಂಗಲ ನಂಜುಂಡ ಶಿವಾಚಾರ್ಯ ಮಂಗಲ ಶ್ರೀ ಗುರು ಶಂಕರ ಶಿವಾಚಾರ್ಯ ಮಂಗಲ
ಅಲ್ಲಮ ಪ್ರಭುವಿಗೆ ಮಂಗಲ, ಗುರು ಕಾಡ ಸಿದ್ಧನಿಗೆ ಮಂಗಲ. ಅಲ್ಲಮ ಪ್ರಭುವಿಗೆ ಮಂಗಲ, ಗುರು ಕಾಡ ಸಿದ್ಧನಿಗೆ ಮಂಗಲ. ಜಯ ಜಯ ಪರಮಜೋಗಿ ಮಂಗಲ, ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯಗೆ ಮಂಗಲ. ಸಿದ್ಧಾರೂಢರಿಗೆ ಮಂಗಲ, ಮಲ್ಲಾಡ ಗುರು ರಾಘವೇಂದ್ರರಿಗೆ ಮಂಗಲ. ತುಂಗಳ ಹನುಮಂತ ಮಹಾರಾಜರಿಗೆ ಮಂಗಲ, ಶಿವಾನಂದ ಭಾರತಿ ಶಿವಯೋಗಿಗಳಿಗೆ ಮಂಗಲ. ಸಕಲ ಸಾಧು ಸಂತರಿಗೆ ಮಂಗಲ, ಶಿವಾನಂದ ಭಾರತಿ ಶಿವಯೋಗಿಗಳಿಗೆ ಮಂಗಲ. ಸಕಲ ಸಾಧು ಸಂತರಿಗೆ ಮಂಗಲ. ಜಯ ಜಯ ಪರಮ ಜ್ಯೋತಿ ಮಂಗಲ, ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯಗೆ ಮಂಗಲ. ಶಂಕರ ಶಂಕರ ನಮ್ಮ ದೈವದ ಗುರುವರ, ಶಂಕರ ಶಂಕರ ನಮ್ಮ ದೈವದ ಗುರುವರ. ಮಠದ ದ್ವಾರದಿ ಹೊತ್ತಿಲ ಕೊಮ್ಮೆ ಹಣೆಯನ್ನು ಹಚ್ಚಿ, ಮಠದ ದ್ವಾರದಿ ಹೊತ್ತಿಲ ಕೊಮ್ಮೆ ಹಣೆಯನ್ನು ಹಚ್ಚಿ, ಗರ್ಭಗುಡಿಯಲ್ಲಿ ಇರುವ ಗುರುವಿಗೆ ಬೇಡಿದೆ ಮನಬಿಚ್ಚಿ, ಗರ್ಭಗುಡಿಯಲ್ಲಿ ಇರುವ ಗುರುವಿಗೆ ಬೇಡಿದೆ ಮನಬಿಚ್ಚಿ. ಭಕ್ತಿಯಿಂದಲೇ ಮನದಾಳವನ್ನು ಹೇಳಿದೆ ಕಣ್ಮುಚ್ಚಿ, ಭಕ್ತಿಯಿಂದಲೇ ಮನದಾಳವನ್ನು ಹೇಳಿದೆ ಕಣ್ಮುಚ್ಚಿ. ಬೇಡಿದವರಿಗೆ ಬೇಡಿದ ಕೊಡುವ ನಮ್ಮಯ ಗುರುದಕ್ಷಿ, ಬೇಡಿದವರಿಗೆ ಬೇಡಿದ ಕೊಡುವ ನಮ್ಮಯ ಗುರುದಕ್ಷಿ. ಶಂಕರ ಶಂಕರ ನಮ್ಮ ದೈವದ ಗುರುವರ, ಶಂಕರ ಶಂಕರ ನಮ್ಮ ದೈವದ ಗುರುವರ. ಸುತ್ತಮುತ್ತಲು ಮಠವ ನೋಡಿದೆ ಎಂತಹ ಆನಂದ, ಸುತ್ತಮುತ್ತಲು ಮಠವ ನೋಡಿದೆ ಎಂತಹ ಆನಂದ. ಮಠದ ತುಂಬೆಲ್ಲ ತುಂಬಿದೆ ಅಲ್ಲಿ ಭಕ್ತಿಯ ಮಕರಂದ, ಮಠದ ತುಂಬೆಲ್ಲ ತುಂಬಿದೆ ಅಲ್ಲಿ ಭಕ್ತಿಯ ಮಕರಂದ. ಗುರುವಿನ ಪೂಜೆಗೆ ತಂದರು ಭಕ್ತರು ಚಂದದ ಶ್ರೀಗಂಧ, ಗುರುವಿನ ಪೂಜೆಗೆ ತಂದರು ಭಕ್ತರು ಚಂದದ ಶ್ರೀಗಂಧ. ಪೂಜೆಯ ಮಾಡಿ ಗುರುವಿಗೆ ಹೇಳ್ಯಾರ ಆರತಿ ಪದ ಬಂದ, ಪೂಜೆಯ ಮಾಡಿ ಗುರುವಿಗೆ ಹೇಳ್ಯಾರ ಆರತಿ ಪದ ಬಂದ. ಶಂಕರ ಶಂಕರ ನಮ್ಮ ದೈವದ ಗುರುವರ, ಶಂಕರ ಶಂಕರ ನಮ್ಮ ದೈವದ ಗುರುವರ. ಭಕ್ತರು ತಂದರು ದಾಸೋಹಕ್ಕಾಗಿ ಕಟ್ಟಿಕೊಂಡ ಬುತ್ತಿ, ಭಕ್ತರು ತಂದರು ದಾಸೋಹಕ್ಕಾಗಿ ಕಟ್ಟಿಕೊಂಡ ಬುತ್ತಿ. ಭಕ್ತರ ಮನದಲ್ಲಿ ತುಂಬಿರುವುದಲ್ಲಿ ಎಂತಹ ಗುರುಭಕ್ತಿ, ಭಕ್ತರ ಮನದಲ್ಲಿ ತುಂಬಿರುವುದಲ್ಲಿ ಎಂತಹ ಗುರುಭಕ್ತಿ. ಈ ನನ್ನ ಮಗನಿಗಾದ ಸ್ಥಿರವಾದ ಶಕ್ತಿ, ಈ ನನ್ನ ಮಗನಿಗಾದ ಸ್ಥಿರವಾದ ಶಕ್ತಿ. ಮಗನ ಹೃದಯದಿ ತುಂಬಿರುವುದಲ್ಲಿ ಸಾಹಿತ್ಯದ ವೃತ್ತಿ, ಮಗನ ಹೃದಯದಿ ತುಂಬಿರುವುದಲ್ಲಿ ಸಾಹಿತ್ಯದ ವೃತ್ತಿ. ಶಂಕರ ಶಂಕರ ನಮ್ಮ ದೈವದ ಗುರುವರ, ಶಂಕರ ಶಂಕರ ನಮ್ಮ ದೈವದ ಗುರುವರ, ನಮ್ಮ ದೈವದ ಗುರುವರ. ಹರ ಓಂ ಚೈತನ್ಯ ಶಾಂತಮೋಮಾದಿತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವರಾಮೇ. श्रीमद् जगद्गुरु मल्लिकार्जुन एकांत शिवाचार्य महाराज की जय। श्रीमद् जगद्गुरु मल्लिकार्जुन अर्जुन शिवाचार्य महाराज की जय। श्रीमद् जगद्गुरु मल्लिकार्जुन शंकर शिवाचार्य महाराज की जय। श्रीमद् जगद्गुरु मल्लिकार्जुन अल्लम प्रभु महाराज की जय। श्रीमद् जगद्गुरु मल्लिकार्जुन काड़ा सिद्धेश्वर महाराज की जय।
श्रीमद् जगद्गुरु मल्लिकार्जुन माधवानंद महाराज की जय। श्रीमद् जगद्गुरु मल्लिकार्जुन सकल साधु संत महाराज की जय। जय मंगलम जय नमः पार्वती शिवाय महादेव। सर्वे जना सुखिनो भवन्तु। सर्वे जना सुखिनो भवन्तु। सर्वे जनाः सुखिनो भवन्तु। जय मंगलम जय नमः पार्वती शिवाय महादेव।